ದನಗಾವನಿಂದ ನೀರು ಬರ್ತದೆ. ಇದು ಆಗಸ್ಟ್ನಲ್ಲಿ ತುಂಬಿ ಹರಿತು. ಆಮೇಲೆ 26ರಿಂದ ಸತತವರೆಗೆ ಇವತ್ತಿನವರೆಗೆ ತುಂಬ ಹರಿತಾ ಇದೆ. ಸುಮಾರು ಒಂದು 400ರಿಂದ 500 ಎಕರೆ ಜಮೀನು ನೀರಿನಲ್ಲಿ ಮುಳುಗಡೆಯಾಗಿ ಬೆಳೆ ಉದ್ದು, ಹೆಸರು, ಸೋಯಾಬೀನ್, ತೊಗರೆ ಎಲ್ಲ ಬೆಳೆ ರೈತರ ಬೆಳೆ ನಾಶವಾಗಿದೆ. ನಾವಿವತ್ತು ಔರಾದ್ ತಾಲೂಕಿನ ದುಪ್ಪತ್ಮಗಾವ್ ಗ್ರಾಮದಲ್ಲಿದ್ದೆವು. ಇವತ್ತು ನೀವು ನೋಡ್ಬೋದು ಇಲ್ಲಿ ಮಾಂಜ್ರಾ ನದಿ ಎಷ್ಟು ಉಕ್ಕಿ ಹರಿತಿದೆ, ಮೈದುಂಬಿ ಹರಿತಿದೆ. ಯಾಕಂತಂದರೆ ಕಳೆದ ಆಗಸ್ಟ್ ತಿಂಗಳಲ್ಲಿ ಏನು ಭಾರೀ ಮಳೆಯಿಂದ ಇವೊಂದು ಇಡೀ ತಾಲೂಕಿನ ಅಷ್ಟೇ ಅಲ್ಲದೆ ಬೀದರ್ ಜಿಲ್ಲೆಯ ಬಾಲ್ಕಿ ಇರ್ಬೋದು, ಬಸವ ಕಲ್ಯಾಣ, ಕಮಲ್ ನಗರ್, ಅಂದರೆ ಕಾರಂಜ ಜಲಾಶಯ ಇರ್ಬೋದು ಅಥವಾ ಮಾಂಜ್ರಾ ನದಿ ಇರ್ಬೋದು, ಚುಳ್ಕಿ ನಾಲೆ ಇರ್ಬೋದು, ಈ ರೀತಿ ಅನೇಕ ನದಿಗಳು ಜಲಾಶಯದಿಂದ ಇವತ್ತು ಬೀದರ್ ಜಿಲ್ಲೆಯ ಸುಮಾರು 1,00,000 ಹೆಕ್ಟರ್ಗಿಂತ ಹೆಚ್ಚು ಬೆಳೆ ಇವತ್ತು ನೀರಿನಲ್ಲಿ ಮುಳುಗಡೆ ಇರತಕ್ಕಂಥದ್ದು ನೀವು ನೋಡ್ಬೋದು. ಯಾಕಂತಂದರೆ ಆಗಸ್ಟ್ ತಿಂಗಳಲ್ಲಿ ಸುರಿದ ಅತಿ ಹೆಚ್ಚು ಮಳೆಯಿಂದ ಬೀದರ್ನ ಅನೇಕ ಬೆಳೆಗಳು ಇವತ್ತು ಉದ್ದಿರ್ಬೋದು, ಹೆಸರು, ಸೋಯಾಬೀನು, ಹತ್ತಿ ಇರ್ಬೋದು ಮತ್ತು ಕಬ್ಬು ಇರ್ಬೋದು, ಈ ಥರ ಅನೇಕ ತೋಟಗಾರಿಕೆ ಬೆಳೆಗಳು ಇವತ್ತು ನೀರಿನಲ್ಲಿ ಮುಳುಗಡೆಯಾಗಿ ರೈತರು ಆರ್ಥಿಕ ಸಂಕಷ್ಟನ್ನು ಎದುರಿಸ್ತಿದ್ದಾರೆ. ಯಾಕಂದರೆ ಇವತ್ತು ಸಾಕಷ್ಟು ಸಾಲ ಸೂಲ ಮಾಡಿ ರೈತರು ತಮ್ಮ ಬಿತ್ತನೆ ಮಾಡಿ ಕೈಗೆ ಬಂದ ತತ್ತು ಬಾಯಿಗೆ ಬರೆದಂಥ ಸ್ಥಿತಿಯಲ್ಲಿದ್ದಾರೆ. ಇವತ್ತು ನೀರನ್ನು ಪೂರ್ತಿ ಮುಳುಗಡೆಯಾಗಿ ಇವತ್ತು ಆರ್ಥಿಕ ಸಂಕಷ್ಟನ ಎದುರಿಸ್ತಿದ್ದಾರೆ. ಸರ್ಕಾರ ಅವರ ನೆರವಿಗೆ ಧಾವಿಸಿ ಇವತ್ತು ಎಕರೆಗೆ ಒಂದು 25,000 ರೂಪಾಯಿ ಪರಿಹಾರ ಕೊಡಬೇಕಂತ ರೈತರೆಲ್ಲ ಇವತ್ತು ಸರ್ಕಾರಕ್ಕೆ ಮನವಿ ಮಾಡ್ತಿದ್ದಾರೆ. ಸರ್ಕಾರ ಒಂದು ಸ್ಪಂದಿಸಿ ಇವತ್ತು ಬೀದರ್ ಜಿಲ್ಲೆನೇ ಒಂದು ಅತಿವೃಷ್ಟಿಯಾಗಿ ಘೋಷಣೆ ಮಾಡಬೇಕು. ಯಾಕಂದರೆ ಬರೀ ಬೆಳೆ ಅಷ್ಟೇ ಹಾನಿಯಾಗದೆ ಜೀವ ಹಾನಿ ಕೂಡ ಆಗಿದೆ, ಜಾನುವಾರು ಹಾನಿ ಆಗಿದೆ. ಅನೇಕ ಕಡೆ ರಸ್ತೆ ಚರಂಡಿಗಳು ಮತ್ತು ರೋಡು ಮತ್ತು ಸೇತುವೆಗಳು ಮತ್ತು ಅನೇಕ ಕಡೆ ಮನೆಗಳು ಕುಸಿದಕ್ಕಂಥ ಘಟನೆ ಕೂಡ ನಡೆದಿದೆ. ಸರ್ಕಾರ ಆಗಲಿ ಮತ್ತು ಜಿಲ್ಲಾಡಳಿತ ಇದಕ್ಕೆ ಶೀಘ್ರದಲ್ಲೇ ಒಂದು ಸಮೀಕ್ಷೆಯನ್ನು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ ಬೀದರ್ ಜಿಲ್ಲೆ ಒಂದು ಅತಿವೃಷ್ಟಿ ಜಿಲ್ಲೆ ಅಂತ ಘೋಷಣೆ ಮಾಡಬೇಕಂತ ರೈತರ ಆಗ್ರಹಿಸ್ತಿದ್ದಾರೆ. ಇದು ಈಗ ಮಾಂಜ್ರಾ ನದಿ ಹರಿದು ಬರ್ತಾ ಇದೆ. ಇದು ದನಗಾವನಿಂದ ನೀರು ಬರ್ತದೆ. ಇದು ಆಗಸ್ಟ್ನಲ್ಲಿ ತುಂಬಿ ಹರಿತು. ಆಮೇಲೆ 26ರಿಂದ ಸತತವರೆಗೆ ಇವತ್ತಿನವರೆಗೆ ತುಂಬ ಹರಿತಾ ಇದೆ. ಇಲ್ಲಿ ಲಕ್ಷಾನುಗಟ್ಟಲೆ ಎಕರೆಗಳು ಜಮೀನುಗಳು ಮುಳುಗಡೆ ಆಗಿದ್ದಾವೆ. ಈಗ ಕೌಡ್ಗಾಂವ್, ಬಲ್ಲೂರು, ಈಗ ಸಣ್ಣಕೌಟ, ದೊಡ್ಡಕೌಟ, ಕುಸ್ನೂರು ಎಲ್ಲ ಸಹ ಈಗ ಇಲ್ಲಿ ಬಾಲ್ಕಿ ತಾಲೂಕು ತುಂಬ ಹರಿತಾ ಇದೆ. ಈಗ ಬಾಲ್ಕಿ ಉದ್ಗಿರು ಹೋಗೋ ಸಂಪರ್ಕನೂ ತಪ್ಪಿದೆ. ನೀರಿನ ಫೋರ್ಸ್ನಿಂದ ನೀರು ಹೆಚ್ಚಾಗಿದೆ. ಈ ಮಳೆಯಿಂದ ಏನಂದ್ರೆ ಲಕ್ಷಾನುಗಟ್ಟಲೆ ಬೆಳೆ ಮುಳುಗೋಗಿದ್ದಾವೆ. ಲಕ್ಷಾನುಗಟ್ಟಲೆ ಉದ್ದು, ಹೆಸರು ಹಾಳಾಗಿದೆ, ಮುಳುಗೋಗಿದ್ದಾವೆ. ಆಮೇಲೆ ಲಕ್ಷಾನುಗಟ್ಟಲೆ ಕಬ್ಬು ಮುಳುಗೋಗಿದ್ದಾವೆ. ಇದ್ರ ಬೆಳೆ ಪರಿಹಾರ ಮಾಡಬೇಕು. ಇದಕ್ಕೆ ಉದ್ದು, ಹೆಸರು, ತೊಗರಿ, ಸೋಯಾ, ಕಬ್ಬು, ಹತ್ತಿ, ಆಮೇಲೆ ಇಲ್ಲಿ ಒಬ್ಬೊಬ್ಬರಿಗೆ ಏನಾದ್ರು 1 ಲಕ್ಷ ರೂಪಾಯಿ ಖರ್ಚು ಬಂದತ್ತೆ ಒಬ್ಬರು ರೈತರಿಗೆ. ಇಲ್ಲಿ ದುಡ್ಡು ಕೊಟ್ಟು ಇದಕ್ಕೆಲ್ಲ ಏನಂದ್ರೆ ಸರ್ಕಾರ ಗಮನ ಹರಿಸಬೇಕು. ಈಗ ಕೃಷಿ ಇಲಾಖೆಯವರು ಸ್ವಲ್ಪ ಗಮನ ಹರಿಸ್ಬೇಕು. ಕೃಷಿ ಇಲಾಖೆದವ್ರು ನಿದ್ದೆ ಮಾಡ್ತಾ ಇದ್ದಾರೆ. ನಿದ್ದೆ ಮಾಡಿದರೆ ಇವ್ರದ್ದು ವರದಿ ಹೋಗಲ್ಲ. ಅವ್ರ ಗಮನ ಹರಿಸಿ ಎಲ್ಲ ವರದಿ ಏನೋ ಸ್ಪಷ್ಟವಾಗಿ ಕೊಡಬೇಕು ಅಂಥೇಳಿ 180 ಪಂಚಾಯತಲ್ಲಿ ಈಗ ಎಲ್ಲರದು ಜನ ಒಟ್ಟಿಗೆ ಸೇರಿಸಿದ್ರೆ ಒಂದೊಂದು ಪಂಚಾಯತಲ್ಲಿ 5-5 ಲಕ್ಷ ರೂಪಾಯಿ, 10 ಲಕ್ಷ ರೂಪಾಯಿ ಕಲೆಕ್ಷನ್ ಆಯ್ತಾ ಇದೆ ಇನ್ಸೂರೆನ್ಸ್ ಅಮೌಂಟ್. ಅವ್ರು ತಿರ್ಗಾ ರೈತರಿಗೆ ಕೊಡೋದೆಷ್ಟು? 2 ಲಕ್ಷ, 10 ಲಕ್ಷ ಖರ್ಚಾದ್ರೆ 10 ಲಕ್ಷ ಖರ್ಚಾದ್ರೆ 2 ಲಕ್ಷನೂ ಕೊಡಲ್ಲ ಒಂದು ಊರಿಗೆ. ಇನ್ಸೂರೆನ್ಸ್ ಅಂತೂ ಭಾರಿ ಮೋಸ ಇದೆ. ಅವು ಯಾವ ಇನ್ಸೂರೆನ್ಸ್ ಕಂಪನಿಯವ್ರು ಏನೋ ಈಗ MD ಅದಾರೆ, ಅವ್ರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರದ್ದು ಏನಂದ್ರೆ ರೈತರು ಕತ್ತಿಸಕ್ಕೆ ಬಂದರೆ ಅವರೇನೋ ಇನ್ಸೂರೆನ್ಸ್ ಕೊಡೋಕೆ ಬಂದಿಲ್ಲ. ಇವರು ಬರೀ ದುಡ್ಡು ಏನದಂದ್ರೆ ಇನ್ಸೂರೆನ್ಸ್ ಕಟ್ರಿ ಅಂತ ಬರ್ತಾರೆ, ಕೊಟ್ಟಿದ್ದ ದುಡ್ಡು ವಾಪಸ್ಸು ಬರಲ್ಲ. ಒಂದು ಊರಿಗೆ ಒಬ್ಬರಿಗೋ ಇಬ್ಬರಿಗೋ ಬಂದರೆ ಮುಗಿದೋಯ್ತು. 10 ಲಕ್ಷ ಗಟ್ಟಲೆ ಕಲೆಕ್ಷನ್ ಆಗಿದ್ದಕ್ಕೆ 10,000 ರೂಪಾಯಿ ಬರೋಲ್ಲ ಒಂದು ಊರಿಗೆ. ಈ ಇನ್ಸೂರೆನ್ಸ್ ಕಂಪ್ನಿ ಯಾಕೆ ಬೇಕು ರೀ? ಇವು ಇನ್ಸೂರೆನ್ಸ್ ಕಂಪ್ನಿಯವರು ಇಲ್ಲಿ ನಡುಬೀದಿಯಲ್ಲಿ ನಿಂತು ರೈತರು ಕತ್ಕೊಯ್ತಾ ಇದ್ದಾರೆ. ಇವ್ರಿಗೆ ನಾಚಿಕೆ ಆಗಬೇಕು. ರೈತರಿಗೆ ಯಾರಿಗೆ ಕೊಡ್ತಾ ಇದ್ದಾರೆ? 10 ಲಕ್ಷ ಕಲೆಕ್ಷನ್ ಆದವ್ರಿಗೆ ಒಂದು ಊರಿಗೆ 10,000 ಕೊಡಲ್ಲ ಅವರು. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಆಗಸ್ಟ್ ತಿಂಗಳ ಕೊನೆಯ ಘಟ್ಟದಲ್ಲಿ ಆದ ಅತಿವೃಷ್ಟಿಯಿಂದ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ದುಪ್ಪತ್ಮಗಾವ್ ಗ್ರಾಮದಲ್ಲಿ ಸುಮಾರು ಒಂದು 400ರಿಂದ 500 ಎಕರೆ
ಜಮೀನು ನೀರಿನಲ್ಲಿ ಮುಳುಗಡೆಯಾಗಿ ಬೆಳೆ ಉದ್ದು, ಹೆಸರು, ಸೋಯಾಬೀನ್, ತೊಗರೆ ಎಲ್ಲ ಬೆಳೆ ರೈತರ ಬೆಳೆ ನಾಶವಾಗಿದೆ. ಈ ಮಹಾರಾಷ್ಟ್ರ ಕಡೆಯಿಂದ ಬಂದಿರೋಂಥ ನೀರು ನಮ್ಮ ಎಲ್ಲ ಮಾಂಜ್ರಾ ನದಿಯ ದಡದಲ್ಲಿರುವಂಥ ಕಮಲ್ನಗರ್, ಔರಾದ್, ಭಾಲ್ಕಿ ತಾಲೂಕಾದ ಎಲ್ಲ ಜಮೀನುಗಳು, ರೈತರ ಜಮೀನುಗಳು ಗಳಲ್ಲಿ ಬೆಳೆ ನಾಶವಾಗಿದ್ದು, ಈ ನಾಶಕ್ಕೆ ಸರ್ಕಾರ ಸೂಕ್ತವಾಗಿ ಪ್ರತಿ ಎಕರೆಗೆ 25,000ರಂತೆ ಪರಿಹಾರ ಧನ ಘೋಷಣೆ ಮಾಡಬೇಕು ಅಂಥೇಳಿ ಸರ್ಕಾರದಕ್ಕೆ ಮನವಿ ಮಾಡಿಕೊಳ್ಳುತ್ತೆ. ಪೂರ ಒಂದು 10 ಎಕರೆ ಉದ್ದೇಶದ ಸೋಯಾ ಎಲ್ಲ ಮುಗಿಯೋದು. ಕಬ್ಬು ಕಬ್ಬರ ತೊಗೊಳೋದು ಕಬ್ಬು ಎಲ್ಲ ನಮ್ಮ ಸಾಲ ಶಿವ ಎಲ್ಲ ಇದಾಗಿದೆ ನಮ್ಮ ಎಲ್ಲ ಇದೆಯನ್ನ ಯಾನ್ರ ಇದು ಮಾಡ್ಬೇಕಂತ ಹೇಳಿದ್ವಿ. ಕೆರೆ ಯಾವ್ಯಾವ್ರಿ ನಮಗೆ ತೊಗೊಳಿಲ್ಲ, ಯಾಕಂದ್ರೆ ಕೆರೆ ಪೂರ ಹೊಳಗ್ಯಾವ. ನಮ್ಮ ಊಟ ಪೀಠ 12-13 ಮೀಟರ್ ನೀರು ಬಂದಿದೆ. ತೀರಕ್ಕೆ 12-13 ಮೀಟರ್ ಬಂದಂತೀರಿ ಸರ್. ಹಾಂ ಇದ್ರಾಗ ಎಲ್ಲ ಹೈರಾಣ ನಮ್ಮದು ಒಂದು 2 लाख ರೂಪಾಯಿ ಹತ್ತದ ಸರ್ ಇರ್ತದೆ. 5 लाख ರೂಪಾಯಿ ಆಯ್ತಿತ್ತು ಪೂರ ಲಾಸ್ ಅಂತೇಳಿ. ಈಗ ನಮ್ದು ಒಬ್ಬರದೇ ಇದಿಲ್ಲ ಸರ್, ಎಲ್ಲನೇ ಮುಳುಗೆ ಪೂರ ಇಲ್ಲಿ ಇಸ್ಲಾಂಪುರ್, ಕೌಟ, ಇದು ಎರಳಿ ಇವೆಲ್ಲನೇ ಇದೆ, ನಮ್ದು ಒಬ್ಬರದೇ ಮಾತಿಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.